ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನೊಂದು ಹೆಲ್ದಿ ಆದಂತಹ ಕಾಫಿಯನ್ನು ಯಾವ ರೀತಿ ಹಲಸಿನಕಾಯಿ ಬೀಜದಿಂದ ಪ್ರಿಪೇರ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ರುಚಿಕರವಾದಂತಹ ಜಾಫಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾವರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಾನಿಲ್ಲಿ ನೋಡಿ ಒಂದು 25-30 ಹಲಸಿನ ಬೀಜವನ್ನು ತಗೊಂಡಿದ್ದೇನೆ. ಇನ್ನಿದನ್ನು ನೋಡಿ ಈ ರೀತಿ ಹೊರಗಿನ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಹೊರಗಿನ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟುಕೊಳ್ಬೇಕು. ಫಸ್ಟಿಗೆ ನೋಡಿ, ನಾನು ಈ ರೀತಿ ಚಾಕುವಿನ ಸಹಾಯದಿಂದ ಹಲಸಿನಕಾಯಿಯ ಬೀಜದ ಸಿಪ್ಪೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಈ ಹಲಸಿನ ಬೀಜಗಳು ಪೋಷಕಾಂಶಗಳ ಆಗರಾಗಿರ್ತದೆ. ನಾವು ಹಲಸಿನ ಹಣ್ಣೆಲ್ಲ ತಿಂದು ಈ ಬೀಜವನ್ನು ಬಿಸಾಡುವುದಕ್ಕೆ ಈ ರೀತಿ ಪೌಡರ್ ಮಾಡಿ ಇಟ್ಟುಕೊಂಡ್ರೆ ಅಪರೂಪಕ್ಕೆ ಒಂದೊಂದು ಸಲ ಎಲ್ಲ ಕಾಫಿ ಬದಲಾಗಿ ಎಲ್ಲ ಇದನ್ನು ಸೇವನೆ ಮಾಡ್ಬೋದು. ನಿಮಗೆ ರುಚಿ ಆಗ್ತದೆ ಅಂತಿದ್ರೆ ಡೈಲಿ ಕೂಡ ಸೇವಿಸ್ಬೋದು, ತುಂಬ ರುಚಿಯಾಗಿರ್ತದೆ. ಇನ್ನು ನೋಡಿ, ಈ ರೀತಿ ಸಿಪ್ಪೆ ತೆಗೆದ ಮೇಲೆ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಳ್ತಾ ಇದ್ದೇನೆ. ಚಾಕುವಿನ ಸಹಾಯದಿಂದ ಈ ರೀತಿ ನೋಡಿ ಸಣ್ಣಗೆ ಕಟ್ ಮಾಡಿ ಇಟ್ಟುಕೊಳ್ಳಿ. ಇಷ್ಟ ಆದಮೇಲೆ ನಾನೊಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ನಾವು ಕಟ್ ಮಾಡಿದಂತಹ ಹಲಸಿನ ಬೀಜವನ್ನು ಈ ಬಾಣಲೆಗೆ ಹಾಕಿಕೊಳ್ಬೇಕು. ಬಾಣಲೆಗೆ ಹಾಕಿ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿಟ್ಟು ಒಂದೇ ಸಲಕ್ಕೆ ಬೇಗ ಫ್ರೈ ಮಾಡ್ತೇನೆ ಅಂತೇಳಿ ಮಾಡಬೇಡಿ. ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ಅದು ಸೀದು ಹೋಗಬಾರ್ದು, ಚೆನ್ನಾಗಿ ಫ್ರೈ ಆಗಬೇಕು, ಒಂದು ಒಳ್ಳೆ ಘಮ ಕೊಡಬೇಕು. ಅಲ್ಲಿವರೆಗೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಸಣ್ಣ ಉರಿಯಲ್ಲಿಟ್ಟು ಫ್ರೈ ಮಾಡ್ತಾ ಇರಬೇಕು. ಈ ಹಲಸಿನ ಬೀಜಗಳು ಸಾಂಪ್ರದಾಯಿಕವಾಗಿ ಅಡಿಗೆಗೆ ಮತ್ತು ಆರೋಗ್ಯಕ್ಕೆ ಬಳಸ್ತಾರೆ. ಇವು ಜೀರ್ಣಕ್ರಿಯೆ ಸುಧಾರಿಸಲು ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿದೆ. ನೋಡಿ, ಈ ರೀತಿ ಫ್ರೈ ಮಾಡ್ತಾ ಇರಬೇಕು. ನಿಧಾನಕ್ಕೆ ಫ್ರೈ ಮಾಡಿ. ನೋಡಿ, ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಯಿತು. ಇಷ್ಟ ಆದರೆ ಸಾಕು. ಇನ್ನು ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಇಡಬೇಕು. ಇದು ತಣ್ಣಗಾಗಲಿ. ನೋಡಿ, ನಾನೊಂದು ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೇನೆ. ಇದೀಗ ತಣ್ಣಗಾಗಿದೆ. ಇನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ನಾವೀ ಹುರಿದಂತಹ ಹಲಸಿನಕಾಯಿ ಬೀಜವನ್ನು ಡ್ರೈ ಇರುವಂತಹ ಮಿಕ್ಸಿ ಜಾರಿಗೆ ಹಾಕಿ ಒಂದ್ಸಲ ತರಿತರಿಯಾಗಿ ರುಬ್ಬಿಕೊಳ್ಬೇಕು. ನೋಡಿ, ಈ ರೀತಿ ರುಬ್ಬಿಕೊಂಡಿದ್ದೇನೆ. ಇನ್ನಿದನ್ನು ಪುನಃ ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ. ಪ್ಲೇಟಿಗೆ ಹಾಕಿ ಪುನಃ ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ನಾವು ತರಿತರಿಯಾಗಿ ರುಬ್ಬಿದಂತಹ ಹಲಸಿನ ಬೀಜವನ್ನು ಪುನಃ ಇನ್ನೊಂದು ಸಲ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಳ್ಬೇಕು. ಈಗ ಕೂಡ ಹಾಗೆ, ಇದು ಸೀದು ಹೋಗಬಾರ್ದು, ಸಣ್ಣ ಉರಿಯಲ್ಲಿಟ್ಟು ನಿಧಾನಕ್ಕೆ ಫ್ರೈ ಮಾಡಬೇಕು. ಈ ಹಲಸಿನ ಬೀಜವನ್ನು ಬಳಸುವಾಗ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಅಂತಂದರೆ, ಹಲಸಿನ ಬೀಜ ಎಂದಿಗೂ ಹಸಿಯಾಗಿ ತಿನ್ನಬಾರ್ದು. ಇದರಲ್ಲಿರುವ ಟ್ಯಾನಿನ್ಗಳು ಜೀರ್ಣಕ್ರಿಯೆಗೆ ತೊಂದರೆ ಮಾಡಬಹುದು. ಆದ್ದರಿಂದ ನಾವು ಚೆನ್ನಾಗಿ ಬೇಯಿಸಿ ಅಥವಾ ಚೆನ್ನಾಗಿ ಹುರಿದ ನಂತರವೇ ಇದನ್ನು ಸೇವಿಸಬೇಕು. ನೋಡಿ, ಇದೀಗ ನಿಧಾನಕ್ಕೆ ಫ್ರೈ ಆಗ್ತಾ ಬಂತು. ನೀವು ಇದನ್ನು ಹೈ ಫ್ಲೇಮಲ್ಲಿಟ್ಟು ಕೈ ಬಿಟ್ಟು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ. ಮೀಡಿಯಂ ಫ್ಲೇಮಲ್ಲಿ ಸಣ್ಣ ಉರಿಯಲ್ಲಿಟ್ಟು ಕೈ ಆಡಿಸ್ತಾ ಫ್ರೈ ಮಾಡಿ. ಹಾಗಿದ್ರೆ ಇದು ಒಂದು ಒಳ್ಳೆ ಘಮ, ಹಾಗೆ ಒಂದು ಒಳ್ಳೆ ರುಚಿ ಕೊಡ್ತದೆ. ಹೈ ಫ್ಲೇಮಲ್ಲಿಟ್ಟು ಮಾಡಿದ ತಕ್ಷಣ ಅದರ ರುಚಿ ಹಾಳಾಗ್ತದೆ. ನೋಡಿ, ಈ ರೀತಿ ಫ್ರೈ ಮಾಡ್ತಾ ಇರಿ. ಈ ರೀತಿ ನಿಧಾನಕ್ಕೆ ಫ್ರೈ ಮಾಡಿ ಇದನ್ನು ಇನ್ನು ಹೊಡಿ ಮಾಡಿ ಇಟ್ಟುಕೊಂಡ್ರೆ ನಿಮಗೆ ಕಾಫಿ ಬದಲಾಗಿ ಎಲ್ಲ ಇದನ್ನು ಸೇವಿಸಬಹುದು. ನೋಡಿ, ಇದು ಇಷ್ಟ ಆದರೆ ಸಾಕು. ನೋಡಿ, ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಇನ್ನಿದು ತಣ್ಣಗಾಗಲಿ. ನೋಡಿ, ಇದೀಗ ತಣ್ಣಗಾಗಿದೆ. ಇನ್ನಿದನ್ನು ಪುನಃ ಡ್ರೈ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೌಡರ್ ಮಾಡಿಕೊಳ್ಬೇಕು. ನೋಡಿ, ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ಇದನ್ನು ಆದಷ್ಟು ನುಣ್ಣಗೆ ರುಬ್ಬಿಕೊಳ್ಳಿ, ಪೌಡರ್ ಆಗಲಿ ಇದು. ನೋಡಿ, ಇದೀಗ ಚೆನ್ನಾಗಿ ಹುಡಿಯಾಗಿದೆ. ನೋಡಿ, ನಮ್ಮ ಪೌಡರ್ ರೆಡಿ ಆಯಿತು. ಕಾಫಿ ಮಾಡಲಿಕ್ಕೆ ಬೇಕಾದಂತಹ ಹಲಸಿನ ಬೀಜದ ಪೌಡರ್ ರೆಡಿ ಆಯಿತು. ಇನ್ನು ನೋಡಿ, ಒಂದು ಪಾತ್ರೆಗೆ ಹಾಲು ಹಾಕಿ ಅದನ್ನು ಸ್ಟವ್ ಮೇಲೆ ಇಟ್ಟುಕೊಂಡಿದ್ದೇನೆ. ಹಾಲು ಬಿಸಿಯಾದ ತಕ್ಷಣ ನಾವು ಸ್ವಲ್ಪ ಪೌಡರನ್ನು ಅದಕ್ಕೆ ಹಾಕಿಕೊಳ್ಬೇಕು. ನಾನಿಲ್ಲಿ 1 ಚಮಚ ಆಗುವಷ್ಟು ಸಕ್ಕರೆ ಹಾಕಿಕೊಂಡಿದ್ದೇನೆ.
ಫಸ್ಟಿಗೆ ಸಕ್ಕರೆ ಹಾಕಿ ನೆಕ್ಸ್ಟ್ ನಾವು ಮಾಡಿದಂತಹ ಹಲಸಿನ ಬೀಜದ ಪೌಡರ್, ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೇನೆ. ಅದಕ್ಕೆ ಅರ್ಧ ಚಮಚ ಆಗುವಷ್ಟು ಪೌಡರನ್ನು ಹಾಕಿಕೊಂಡಿದ್ದೇನೆ. ತುಂಬ ಪೌಡರ್ ಹಾಕಿ ಮಾಡಿಕೊಳ್ಬೇಡಿ, ಕಹಿ ಅಂಶ ಬರ್ತದೆ. ಲೈಟಾಗಿ ಮಾಡಿ, ತುಂಬ ರುಚಿಯಾಗಿರ್ತದೆ. ಬೋರ್ನ್ವಿಟಾ ಹಾರ್ಲಿಕ್ಸ್ ಎಲ್ಲ ಕುಡ್ದ ಹಾಗೆ ಅದೇ ರುಚಿಯಲ್ಲಿ ಬರ್ತದೆ. ನೋಡಿ, ಇದೀಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಚೆನ್ನಾಗಿ ಕುದಿಲಿ. ಈ ಹಲಸಿನ ಬೀಜದಿಂದ ಆರೋಗ್ಯ ಮತ್ತು ಸೌಂದರ್ಯಕ್ಕೆ ತುಂಬ ಪ್ರಯೋಜನ ಇದೆ. ಜೀರ್ಣಕ್ರಿಯೆಯಲ್ಲಿ, ಮಧುಮೇಹ ನಿಯಂತ್ರಣ, ಕೂದಲು ಮತ್ತು ಚರ್ಮದ ಆರೈಕೆ, ರೋಗ ನಿರೋಧಕ ಶಕ್ತಿ, ಇನ್ನೂ ತುಂಬ ಉಪಯೋಗಗಳಿದೆ ಇದರಲ್ಲಿ. ನೋಡಿ, ಈ ರೀತಿ ಚೆನ್ನಾಗಿ ಒಂದು 2 ನಿಮಿಷ ಹೊತ್ತು ಕುದೀಲಿ. ಕುದಿದ ನಂತರ ನೋಡಿ ಈ ರೀತಿ ಸೋಸಿಕೊಂಡ್ರಾಯಿತು. ಇಷ್ಟ ಆದರೆ ನಮಗೆ ರುಚಿಕರವಾದಂತಹ ಜಾಫಿ ರೆಡಿಯಾದ ಹಾಗೆ. ಸಿಹಿ ಎಲ್ಲ ಆಪ್ಷನಲ್, ನೀವು ಬೇಕಿದ್ರೆ ಹಾಕಿಕೊಳ್ಬೋದು ಅಥವಾ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕಿಕೊಳ್ಬೋದು. ಹಾಗೆ ಪೌಡರ್ ಕೂಡ ಹಾಗೆ ಸ್ವಲ್ಪ ಲೈಟಾಗಿ ಬೇಕು ಅಂತಿದ್ರೆ ಸ್ವಲ್ಪ ಕಡಿಮೆ ಪೌಡರ್ ಹಾಕಿ ಕೂಡ ಪ್ರಿಪೇರ್ ಮಾಡಿಕೊಳ್ಬಹುದು. ಸ್ನೇಹಿತರೆ, ಈ ಹಲಸಿನ ಬೀಜದಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು. ಇದರಲ್ಲಿ ಬಿ ಕಾಂಪ್ಲೆಕ್ಸ್ ಕೂಡ ಹೇರಳವಾಗಿದೆ. ಇನ್ನೂ ತುಂಬ ಉಪಯೋಗಗಳಿದೆ ಇದರಲ್ಲಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಸ್ನೇಹಿತರೆ. ಹಾಗಿದ್ರೆ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.